ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಸೆಕೆಂಡ್ ಬ್ಯಾಚ್ ನ ಆನೆ ಲಿಸ್ಟ್ ನಲ್ಲಿ ನಮ್ಮ ಶ್ರೀಕಂಠನ ಹೆಸರಿರುವುದು ಬಹಳಷ್ಟು ಜನರಿಗೆ ಖುಷಿ ಇದೆ. 56 ವರ್ಷದ ಶ್ರೀಕಂಠ ಆನೆ ಈ ವರ್ಷ 2025ರ ದಸರಾಗೆ ಮೈಸೂರಿಗೆ ಆಗಮಿಸ್ತಾ ಇದ್ದೇನೆ ಎರಡನೇ ಬ್ಯಾಚ್ ನಲ್ಲಿ. ಅಂದ್ರೆ ಡೈರೆಕ್ಟ್ ಆಗಿ ಅರಮನೆಗೆ ಬಂದು ಸೆಕೆಂಡ್ ಬ್ಯಾಚ್ ಆನೆಗಳು ಯಾವೆಲ್ಲ ಬರ್ತವೆ ಎಲ್ಲದಕ್ಕೂ ಕೂಡ ಪೂಜೆನ ಮಾಡಿ ನಂತರದಲ್ಲಿ ಅರಮನೆ ಒಳಗಡೆ ಕರ್ಕೊಳ್ತಾರೆ. ಅದು ಬಹಳಷ್ಟು ಚೆನ್ನಾಗಿರುವಂತ ಒಂದು ವಿಷಯ. ಎಸ್ಪೆಷಲಿ ಶ್ರೀಕಂಠನ ಒಂದು ಲುಕ್ ಫಿಸಿಕ್ ಇದೆಯಲ್ಲ, ತುಂಬಾ ಜನ ಇಷ್ಟಪಡ್ತಾರೆ. ಆಮೇಲೆ ತೊಟ್ಲು ದಂತ ಆಗಿರ್ಬೋದು, ಮತ್ತೆ ಬ್ರಾಡ್ ತಲೆ ಇದೆಯಲ್ಲ, ಯೂಜ್ ಆಗಿ ಕಾಣಿಸ್ತಾನೆ. ಈ ತರ ಒಂದು ವಾಕ್ ಅನ್ನ ನೋಡಕ್ಕೆ ಮೈಸೂರು ಜನತೆ ಸೇರಿದಂತೆ ಶ್ರೀಕಂಠನ ಅಭಿಮಾನಿಗಳು ತುಂಬಾನೇ ಕಾಯ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವು ಮತ್ತಿಗೋಡ್ಗೆ ಹೋಗ್ಬೇಕಾಗಿತ್ತು ಶ್ರೀಕಂಠನ ನೋಡಕ್ಕೆ. ಅಲ್ಲದೆ ಮತ್ತಿಗೋಡು ಇತ್ತೀಚೆಗೆ ಸುಮಾರು 1.5-2 ವರ್ಷ ಆಗಿರ್ಬೋದು ಅಷ್ಟೇನೆ ಓಪನ್ ಆಗಿ ವಿಸಿಟರ್ಸ್ಗೆ. ಇಲ್ಲಿ ತನಕ ಅಲೋಡೆ ಇರ್ಲಿಲ್ಲ ಮತ್ತಿಗೋಡು ಕ್ಯಾಂಪಿಗೆ. ಸೊ ಹೀಗಾಗಿ ಶ್ರೀಕಂಠ ಅಲ್ಲಿಯೇ ಪಳಗಿ ಬಂದಿದ್ದು. ಅಭಿಮನ್ಯುಗೆ ಅರ್ಜುನನಿಗೆ ಟಕ್ಕರ್ ಕೊಟ್ಟಂತ ಆನೆ ಈ ಒಂದು ಭಾಗ. ಅಂದ್ರೆ ಅದು ಹಿಡಿದಿದ್ದು ಬಾರ್ಡರ್ ನಲ್ಲಿ, ಹಾಸನ ಬಾರ್ಡರ್. ಅದು ಒಂದು ಬಹಳಷ್ಟು ಉಂಬ್ಳಿ ಬೆಟ್ಟ ಅಂತ ಬರುತ್ತಲ್ಲಿ ರೋಚಕವಾದಂತ ಕಾರ್ಯಾಚರಣೆ ಆಗಿತ್ತು. ಹೇಳಿದಾಗೆ ಅಲ್ಲಿ ವೆಂಕಟೇಶ್ವರನವರೇ ಒಂದು ಟೈಮ್ ಅಲ್ಲಿ ಕಾರ್ಯಾಚರಣೆ ಶಾರ್ಪ್ ಶೂಟಿಂಗ್ ಎಲ್ಲವನ್ನು ಕೂಡ ಮಾಡಿದ್ದು. ವೆಂಕಟೇಶ್ವರನ ಅವರ ಮಗ ಮೋಹಿತ್ ಅವರು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ. ಅವರು ಲೈವ್ ಆಗಿ ನೋಡಿರ್ತಾರೆ. ಸೊ ಅವರು ಹೇಳಿದಂತ ಮಾಹಿತಿ ಇವೆಲ್ಲವೂ ಕೂಡ ಕಾರ್ಯಾಚರಣೆ ತುಂಬಾನೇ ರೋಚಕತೆಯಿಂದ ಕೂಡಿತ್ತಂತೆ. ಆಮೇಲೆ ಟಕ್ಕರ್ ಕೊಟ್ಟಿದ್ದು, ಮತ್ತೆ ಈ ಒಂದು ಶ್ರೀಕಂಠ ಆನೆನ ಹಿಡಿದು ಲಾರಿಗೆ ಲೋಡ್ ಮಾಡೋ ಅಷ್ಟೊತ್ತಿಗೆ ಕತ್ಲೆ ಆಗೋಗಿತ್ತು. ಆ ಲೈಟ್ ಬೆಳಕಿನಲ್ಲಿ ಲೋಡ್ ಮಾಡಿದ್ದು ಬಹಳಷ್ಟು ರೋಚಕತೆ. ಈಗ ಶ್ರೀಕಂಠ ದಸರಾಗೆ ಬರ್ತಿದ್ದಾನೆ ಅಂದ್ರೆ ಬಹಳಷ್ಟು ಜನರಿಗೆ ಆಬ್ವಿಯಸ್ಲಿ ಖುಷಿಯಾಗಿರುತ್ತೆ. 56 ವರ್ಷ ಶ್ರೀಕಂಠನಿಗೆ. ಮುಂಚೆಯಿಂದಾನೇ ಈ ಒಂದು ಆನೆನ ದಸರಾಗೆ ಬಳಸ್ಕೋಬಹುದಾಗಿತ್ತು, ಬಟ್ ಇವಾಗ ಬಳಸ್ಕೋತಿದ್ದಾರೆ. ಲೇಟ್ ಆದ್ರೂ ಪರವಾಗಿಲ್ಲ. ಈಗ ಶ್ರೀಕಂಠ ನಾವು ನೋಡ್ಬೋದು. ದಸರಾ ನಿರೀಕ್ಷೆ ಬಹಳಷ್ಟು ಇದೆ. ಶ್ರೀಕಂಠನ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಯಾವ ರೀತಿ ದಸರಾ ವಾಕಿಂಗ್ ತಾಲೀಮಿನಲ್ಲಿ ಭಾಗಿಯಾಗ್ತಾರೆ ಎಲ್ಲರೂ ಕೂಡ ನಾವು ಲೈವ್ ಆಗಿ ನೋಡ್ತಾ ಹೋಗ್ಬೋದು. ಬೆಳಿಗ್ಗೆ ಮತ್ತೆ ಸಂಜೆ ಏನೇನಂತೆ ತಾಲೀಮ್ ಇರುತ್ತೆ. ಮತ್ತೆ ವೆಯ್ಟ್ ಚೆಕ್ ಕೂಡ ಮಾಡ್ತಾರೆ ಎರಡನೇ ಬ್ಯಾಚ್ ಆನೆಗಳು ಬಂದ ಬಳಿಕ. ನೋಡ್ಬೇಕು ವೆಯ್ಟ್ ಎಷ್ಟಿರ್ತಾನೆ ಅಂತ. ಸೊ ಅಂದಾಜು ನೋಡೋದಾದ್ರೆ 5,000-5,500 ಖಂಡಿತ ಇರ್ಬೋದು ಅಂತ ಅನಿಸ್ತಾ ಇದೆ. ಆತನ ಒಂದು ಫಿಸಿಕ್ ಎಲ್ಲವನ್ನು ಕೂಡ ನೋಡಿದ್ರೆ. ಮತ್ತೆ ಅಲ್ಲಿ ಸ್ಪೆಷಲ್ ರೇಷನ್ ಸಿಗ್ತಾ ಹೋದ್ರೆ ಇನ್ನಷ್ಟು ತೂಕ ಆಗುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ. ಕಳೆದ ಬಾರಿ ಅಭಿಮನ್ಯು ಬಿಟ್ರೆ ಸೆಕೆಂಡ್ ಸುಗ್ರೀವಾಯ ಇದ್ದ ವೆಯ್ಟ್ ನಲ್ಲಿ. ಈ ಸತಿ ನೋಡೋಣ ಯಾರಿರ್ತಾರೆ ಅಭಿಮನ್ಯು ಬಿಟ್ರೆ ವೆಯ್ಟ್ ನಲ್ಲಿ ಅಂತ. ಬಹಳಷ್ಟು ಕುತೂಹಲ ಈಗಾಗಲೇ ಜನರಿಗೆ, ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗಿದೆ.